ಜಾತ್ರೆಗೆ ಬಂದಿದ್ವಿ. ಕಿರೋಳಿ ಸಲಪುರಂ ಜಾತ್ರೆಗೆ ಎಲ್ಲ ಪೆಂಡಲ್ ಹಾಕಿದ್ರಿ. ನಿಮ್ದು ನಾವು ಪ್ರತಿ ವರ್ಷ ತಿರುಪತಿ ಪಾದಯಾತ್ರೆ ಇದು 35ನೇ ವರ್ಷ. ನನ್ನ ಹೆಸರು NR ವೆಂಕಟರಾಮಪ್ಪ ಅಂದ್ಬಿಟ್ಟು. ನಾನು ಮೂಲತಃ ನಾಗಮಂಗಲದವರು. ನಾನು ಇವಾಗ ಮಹದೇವಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾವೇರಿ ನಗರದಲ್ಲಿ ವಾಸವಾಗಿದ್ದೀನಿ. ಈಗ ನನಗೆ 35 ವರ್ಷದಿಂದ ಸತತವಾಗಿ ತಿರುಪತಿ ಪಾದಯಾತ್ರೆ ಮಾಡಿ ಭಕ್ತಾದಿಗಳಿಗೆ ಇಲ್ಲಿಂದ ಊಟದ ಖರ್ಚು ವೆಚ್ಚ, ಅವ್ರದ್ದು ವಸತಿ ಸೌಲಭ್ಯ ಮತ್ತು ಪ್ರತಿಯೊಂದು ನಾವು ಆ ದೇವರಲ್ಲಿ ಹರಕೆ ಮಾಡಿಕೊಂಡು ಆ ತಿರುಪತಿ ತಿಮ್ಮಪ್ಪಗೆ ನಾವು ಅಲ್ಲಿ ಹರಕೆ ತೀರಿಸಿ, ಅದೇ ತರನೇ ಸಲ್ಲಾಪುರಂ ಒಂದು ತುಂಬಾ ಪವಾಡ ಇದೆ. ಏಕೆಂದ್ರೆ ಆ ಯಮ್ಮನಲ್ಲಿ ಏನಪ್ಪಾ ಅಂದ್ರೆ ಪವರು, ಆ ಯಮ್ಮ ಇರೋದು 1 ಅಡಿ ಇದ್ರೂನು ಅಷ್ಟು ದೊಡ್ಡ ತೇರು ಕದಲ್ಬೇಕಾದ್ರೆ ಈ ಸಲ್ಲಾಪುರಮ್ಮನೇ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿ ಟಚ್ ಮಾಡಿದ್ರೆ ಮಾತ್ರನೇ ತೇರ್ ಕದಲುತ್ತೆ. ಎಷ್ಟೋ ಇದು ಮಾಡಿದ್ರು ಪ್ರತಿಯೊಂದರಲ್ಲೇನು ಆ ಯಮ್ಮನ ಪವಾಡ ತುಂಬಾ ಚೆನ್ನಾಗಿದೆ. ಯಾಕೆಂದ್ರೆ ಅದನ್ನು ನೋಡಿ ನಾವು ಸರಿ ತಿರುಪತಿ ಪಾದಯಾತ್ರೆದಲ್ಲಿ ಅನುದಾನ ಎಲ್ಲಾ ಮಾಡಿಸ್ತೀವಿ, ಈ ವರ್ಷದಲ್ಲಿನು ನಾವು ಇಲ್ಲಿ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದ ವರ್ಷ ನೆಕ್ಸ್ಟ್ ವರ್ಷದಲ್ಲಿ ನಮ್ಗೆಲ್ಲ ಒಳ್ಳೇದಾಯ್ತು. ಅದಕ್ಕೆ ಇವಾಗ ಸತತವಾಗಿ ಒಂದು 4-5 ವರ್ಷದಿಂದ ಇಲ್ಲ ಸುಮಾರು 1000 ಗಟ್ಟಲೆ ಜನ ಬರ್ತಾ ಇದ್ದಾರೆ. ಎಲ್ಲಾ ಬರೋ ಭಕ್ತರಿಗೂ ವೆಜ್ಜು ನಾನ್ ವೆಜ್ ಎರಡೂನು ನಾವು ರೆಡಿ ಮಾಡಿ ಭಗವಂತನಲ್ಲಿ ಹರಕೆ ಮಾಡಿದ್ದು ಆ ಪ್ರಸಾದ ಪ್ರತಿಯೊಬ್ಬರಿಗೂ ಸೇರ್ಬೇಕಂತ ಒಂದು ವಿನಂತಿ ಮಾಡಿ ಇಲ್ಲಿ ಪ್ರತಿ ವರ್ಷ ಇನ್ನೂ ಹೆಚ್ಚಾಗಿ ಜನಸಂಖ್ಯೆ ಬರ್ತಾ ಇದ್ದಾರೆ. ಆದ್ರೂ ಎಷ್ಟು ಜನಸಂಖ್ಯೆ ಬಂದ್ರೂ ಆ ಯಮ್ಮಂದು ಅಕ್ಷಯ ಪಾತ್ರ. ನಾವು ಇವಾಗ 3 ಕ್ವಿಂಟಾಲ್ ಹಾಕಿದ್ರು 2 ಕ್ವಿಂಟಾಲ್ ಹಾಕಿದ್ರು ನಮ್ಗೆ ಸವಿತನೇ ಇಲ್ಲ. ಆ ಯಮ್ಮನ ಪವಾಡ ಅಷ್ಟೊಂದಿದೆ. ಎಷ್ಟು ಜನ ಬಂದ್ರು ಇಲ್ಲ ಅನ್ನೋ ಒಂದು ಭಾವನೆ ಇಲ್ಲ. ಪ್ರತಿಯೊಬ್ಬರಿಗೂ ಇಲ್ಲಿ ಪ್ರಸಾದ ಸಿಗ್ತಾ ಇದೆ. ಅದೇ ಆ ಯಮ್ಮನಲ್ಲಿ ನಾವು ಹರಕೆ ಮಾಡ್ಕೊಳ್ಳೋದೇನಂದ್ರೆ ಆ ಯಮ್ಮನ್ ಏನ್ ಅಂದುಕೊಂಡ್ರೆ ಅದನ್ನು ನೆರವೇರಿಸ್ತಿದ್ದಾರೆ. ಇದೇ ತರ ನನ್ನ ತರನು ಇನ್ನ ಒಂದು 10 ಭಕ್ತರು ಬಂದು ಈ ಕೀಲ್ವಲಲ್ಲಿ ಈ ಅನ್ನ ಸಂತರ್ಪಣೆ ಮಾಡ್ಬೇಕಂತ ಎಲ್ಲರಲ್ಲಿ ನಾನು ವಿನಂತಿಸಿ ಮಾಡಿಸ್ಕೊಂತ ಇದ್ದೀನಿ. ನಿಮ್ಗೆ ಅನುಭವದಲ್ಲಿ ಒಳ್ಳೇದಾಗಿ ಯಾವಾಗಿಂದ ಮಾಡಿದ್ರಿ? ಈಗ ಇದು ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದು 3000-4000 ಜನಕ್ಕೆ ಊಟ ಅರೇಂಜ್ ಮಾಡಿದ್ವಿ. ನೆಕ್ಸ್ಟ್ ವರ್ಷ ಅದೇ ತರನೇ ನೋಡ್ತಾ ಜನ ಜಾಸ್ತಿ ಆದ್ರು. ಪ್ರತಿ ವರ್ಷನೂ ಜನ ಜಾಸ್ತಿನೇ ಬರ್ತಾ ಇದ್ದಾರೆ. ಈ ವರ್ಷನೂ ಸುಮಾರು ಒಂದು 6000 ಜನ ಬೆಳಿಗ್ಗೆ 5 ಗಂಟೆಯಿಂದನೇ ನಾವು ಸ್ಟಾರ್ಟ್ ಮಾಡಿದೀವಿ. ಯಾಕಂದ್ರೆ 12 ಗಂಟೆಗೆ ಎಲ್ಲ ಮರಿ ಎಲ್ಲ ಕಟ್ ಮಾಡಿ ಪ್ರತಿಯೊಂದರಲ್ಲಿನೂ ಬರೋರಿಗೆ ಟಿಫನ್ ಟೈಮ್ಗೆನೆ ನಾವು ಊಟ ಹಾಕ್ತಾ ಇದೀವಿ. ಮಾಂಸ ಊಟ ಹಾಕ್ತಾ ಇದೀವಿ, ಮತ್ತೆ ವೆಜ್ಜುನು ಹಾಕ್ತಾ ಇದೀವಿ. ಪ್ರತಿಯೊಂದನ್ನು ತುಂಬಾ ಇಲ್ಲಿ ಅನುಕೂಲ ಏನಂದ್ರೆ ಈ ಗ್ರಾಮಸ್ಥರಿಂದ ತುಂಬಾ ನಮ್ಗೆ ಅನುಕೂಲ. ಇಲ್ಲಿ ನೋಡಿ ಜಾಗ ಕ್ಲೀನ್ ಮಾಡ್ಕೊಡೋದಾಗ್ಲಿ, ನಮ್ಗೆ ನೀರಿನ ವ್ಯವಸ್ಥೆ ಮಾಡೋದಾಗ್ಲಿ, ಪ್ರತಿಯೊಂದು ಈ ಚಂಗಲರಾಯಪ್ಪನವರು ಹೇಳಿದ್ರು, ನೀವು ಪ್ರತಿ ವರ್ಷ ನೀವು ಬಿಡಬಾರದು, ಇಲ್ಲಿ ಪ್ರತಿ ವರ್ಷನೂ ನೀವು ಅನ್ನ ಸಂತರ್ಪಣೆ ಮಾಡ್ಬೇಕು ಅಂತ ಹೇಳಿದ್ರು. ಇವರಲ್ಲಿ ದೊಡ್ಡ ಮನುಷ್ಯರು ಅದೇ ಹೇಳಿದ್ರು. ಅದಕ್ಕೋಸ್ಕರ ನಾವು ಪ್ರತಿ ವರ್ಷನೂ ಆ ಯಮ್ಮನಲ್ಲಿ ಹರಕೆ ಮಾಡ್ಕೊಂಡು ನೋಡು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದು ಇಷ್ಟುವರೆಗೂ ಅದು ಜನನೇ ಕಡಿಮೆ ಆಗ್ತಾ ಇಲ್ಲ. ಅಷ್ಟೊಂದು ಆ ಯಮ್ಮನ ಪವಾಡ ಇದೆ ಇಲ್ಲಿ. ಬರುವ ಭಕ್ತಾದ್ರಲ್ಲಿ ಏನಂದ್ರೆ ನನ್ನಲ್ಲಿ ಒಂದು ವಿನಂತಿ, ಈಗ ನಾನು 10 ಜನ ಊಟ ಹಾಕಿದೀನಿ, ಅವ್ರೂ ಅದೇ ತರಾನ ಒಂದು 10 ಜನ ಊಟ ಹಾಕೋ ಭಾವನೆ ಬರಬೇಕು ಅಂತಾನೆ ನನ್ನ ಒಂದು ಹರಕೆ. ಯಾಕೆಂದ್ರೆ 10 ಜನ ಈಗ ಎಷ್ಟು ಕೊಟ್ರು ಏನು ನಮ್ ಹಿಂದೆ ಬರೋದಿಲ್ಲ. ನಾವು ಅನ್ನ ಸಂತರ್ಪಣೆ ಮಾಡಿ ಆ ಯಮ್ಮನ ಸೇವೆ ಮಾಡ್ತಾ ಇದ್ರೆ ಅದ್ರಲ್ಲಿರೋ ಸುಖ ಬೇರೆ ಇನ್ ಯಾವ್ದ್ರಲ್ಲೂ ಇಲ್ಲ. ಅದಕ್ಕೆ ಇದು ಎಲ್ಲರೂ ಇದೇ ತರನೇ ಅನ್ನ ಸಂತರ್ಪಣೆ ಮಾಡಿ ಇದೇ ತರ ಎಲ್ಲರೂ ಕೌಂಟ್ ಓಪನ್ ಮಾಡಿ ಪೆಂಡಲ್ ಹಾಕಿ ಮಾಡಿದ್ರೆ ಆ ಯಮ್ಮನ್ನು ಇನ್ನ ತುಂಬಾ ಒಳ್ಳೆ ಒಂದು ರೀತಿಯಲ್ಲಿ ಆ ಯಮ್ಮನ ಪವಾಡ ಇನ್ನ ಚೆನ್ನಾಗಿ ಬೆಳೀತದೆ ಅಂತ ನಮ್ಮಲ್ಲೇ ಆಸೆ ಇದೆ ಸರ್. ಮುಂದೆ
ಇರಲಿಲ್ಲ. ಸೂಪರ್ ಚೆನ್ನಾಗಿದೆ ಅಣ್ಣ, ಸೂಪರ್ ಊಟ ಇಲ್ಲ ಮೋಸ ಇಲ್ಲ ಸೂಪರ್ ಸೂಪರ್. ಸೂಪರ್ ಅಷ್ಟೇ. ವರ್ಷ ಮಾಡ್ತೀರ ಇಲ್ಲೇ ಊಟ? ಅಲ್ಲಿತ್ತು ಇವಾಗ ಈ ಕಡೆ ಶಿಫ್ಟ್ ಮಾಡಿದ್ರು. ಟೇಸ್ಟ್ ಎಲ್ಲ ಹೆಂಗಿದೆ? ಫುಲ್ಲು ಜೋರಾಜ